ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು, ಶಾಸಕರು ಚಿಕ್ಕಬಳ್ಳಾಪುರ, ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಂದ್ರೆ, ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ 31 ಶಾಸಕರಿಗೆ ಫಸ್ಟ್ ಟೈಮ್ ಸಚಿವ ಸ್ಥಾನವನ್ನ ಒಂದು ಕನಿಷ್ಠ ಪಕ್ಷ ಒಂದು 5 ಜನಕ್ಕೆ, ಪ್ರಪ್ರಥಮವಾಗಿ 31 ಜನ ಗೆದ್ದಿದ್ದಾರೆ ಫಸ್ಟ್ ಟೈಮ್ ಕಾಂಗ್ರೆಸ್ ಅಲ್ಲಿ. ಅದರಲ್ಲಿ 5 ಜನಕ್ಕಾದರೂ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಪತ್ರದ ಮುಖಾಂತರ ಹೈಕಮಾಂಡ್ಗೆ ತಿಳಿಸಿದಾರಂತೆ. ಯಾರು? ಚಿಕ್ಕಬಳ್ಳಾಪುರದ ಶಾಸಕರು. ಆದ್ರೆ ಹೈಕಮಾಂಡ್ಗೆ ಅವರು ಹೇಳ್ತಾರೆ, ಶಾಸಕರು ವಿವರಣೆ ಕೊಡ್ತಾರೆ. ಹೈಕಮಾಂಡ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಶಾಸಕರ ಸಂಗ್ರಹವನ್ನು ಸಹಿ ಮಾಡಿ ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆಯ ಶಾಸಕರ ಸಿಗ್ನೇಚರ್ಗಳನ್ನ ಹಾಕ್ಸ್ಕೊಂಡು ಕಳಿಸಿದಾರಂತೆ ಹೈಕಮಾಂಡ್ಗೆ. ನೀವೆಲ್ಲ ಇದು ಅಪ್ರೂವಲ್ ಮಾಡ್ಬೇಕು ನಮಗೆ ಅಂತಕ್ಕಂಥ ವಿಚಾರ. ಜಾತಿ ಆಧಾರ ಮತ್ತೆ ಪ್ರಾದೇಶಿಕವಾಗಿರ್ತಕ್ಕಂಥ ಆಧಾರ, ಬಲ್ಜಿಗ ಕಮ್ಯುನಿಟಿ ಸಮುದಾಯದಲ್ಲಿ ಏಕೈಕ ಶಾಸಕನಾಗಿರ್ತಕ್ಕಂಥ ಒಬ್ಬ ನಾನು. ಯಾರು? ಪ್ರದೀಪ್ ಈಶ್ವರ್ ಅವರ ಮಾತು ಶಾಸಕರದು. ಮತ್ತೆ ಪ್ರಾದೇಶಿಕವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಬೆಂಗಳೂರು ರೂರಲ್ ಇರ್ಬೋದು, ನಮ್ಮ ಕಮ್ಯುನಿಟಿಯಿಂದ ನಾನು ಒಬ್ಬನೇ ಶಾಸಕ, ಹಾಗಾಗಿ ನನ್ನನ್ನು ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಪತ್ರದ ಮುಖಾಂತರ ತಿಳಿಸಿದ್ದಾರೆ. ನಾನು ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸಿದ್ದೀನಿ. ಚಿಕ್ಕಬಳ್ಳಾಪುರದ ಬಿಜೆಪಿ ಪಕ್ಷದಲ್ಲಿ ಆರೋಗ್ಯ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರನ್ನ 3 ಸತಿ MLA ಆಗಿ ಮಂತ್ರಿಗಳಾಗಿರ್ತಕ್ಕಂಥವ್ರನ್ನ ನಾನು ಸೋಲಿಸಿ MLA ಆಗಿದ್ದೀನಿ. ಹಾಗಾಗಿ ನನ್ನನ್ನು ಮೊದಲ ಆಯ್ಕೆಯಲ್ಲೇ ನೀವು ಸೆಲೆಕ್ಟ್ ಮಾಡಬೇಕಂತಕ್ಕಂಥ ವಿಚಾರವನ್ನು ಪತ್ರದಲ್ಲಿ ತಿಳಿಸಿದಾರಂತೆ. ಹೊಸಬರಿಗೆ ಅವಕಾಶ ಕೊಡಿ. ಕಾಂಗ್ರೆಸ್, ನಾನು ವಿಚಾರವನ್ನು ಅವ್ರು ಹೇಳಿದಾಗ, ನಾನು ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಯನ್ನಂತ ಸೋಲಿಸಿದ್ದೀನಿ ಅಂದಮೇಲೆ ಅದು ಸ್ವಲ್ಪ ಹೇಳ್ಬೇಕು ಅನ್ನಿಸ್ತೀವಿ ವಿಚಾರ. ಯಾಕೆ? ಸುಧಾಕರ್ ಅವರಿಗೆ ಟೈಮ್ ಇಲ್ಲದೆ ಅಥವಾ ಆವತ್ತಾಗಿರ್ತಕ್ಕಂಥ ರಾಜಕೀಯ ಉದ್ದೇಶಗಳಿಂದ ಅವ್ರು ಸೋತಿರ್ಬೋದು. ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸಿರೋದು ನಿಜ, ಕರೆಕ್ಟು. ಆದರೆ ನಿಮ್ಮ ಸ್ವಶಕ್ತಿಯಿಂದ ಅಲ್ಲ, ಅದು ಬೇರೆ ನಾನಾ ಕಾರಣಗಳಿಂದ ಸುಧಾಕರ್ ಅವರನ್ನು ನೀವು ಸೋಲಿಸಿದ್ದೀರ, ಕರೆಕ್ಟ್, ಒಪ್ಕೊಳ್ಳೋದು, ನೀವು ಸೋಲಿಸಿರೋದಂತೂ ನಿಜ. ಆದರೆ ಒಳಗಿನ ಉದ್ದೇಶ, ನಿಮ್ಮ ಬದ್ಧತೆ ಮತ್ತು ನಿಮ್ಮ ಶಕ್ತಿಯಿಂದ ಅವ್ರು ಸೋತಿಲ್ಲ, ಬೇರೆ ನಾನಾ ಕಾರಣಗಳಿಂದ ಸೋತಿದ್ದಾರೆ. ಈ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಬೇಕು. ಪದೇ ಪದೇ ಬಲಿಷ್ಠ ವ್ಯಕ್ತಿಯನ್ನ, ದೊಡ್ಡ ವ್ಯಕ್ತಿಯನ್ನ, ದೊಡ್ಡ ರಾಜಕಾರಣಿಯನ್ನ, ದೊಡ್ಡ ಬೆಟ್ಟವನ್ನು ನಾನು ದೊಬ್ಬಿದ್ದೀನಿ, ಸೋಲಿಸಿದ್ದೀನಿ, ಈ ವಿಚಾರಗಳು ಇಲ್ಲಿಗೆ ಬರಲ್ಲ. ಆ ವಿಚಾರ ಕಾಂಗ್ರೆಸ್ ಕೂಡ ಗೊತ್ತು. ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರಬುದ್ಧತೆ, ಅವರ ನಾಯಕತ್ವ, ಅವರ ಶಕ್ತಿ, ಸಾಮರ್ಥ್ಯಗಳೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು. ಆವತ್ತು ನೀವೊಬ್ಬರಿಲ್ಲ ಅಂದರೆ, ನೀವು ಕೂಡ ಎಲ್ಲ ನಾಯಕರು ಕೈ ಎತ್ತಿದ ಮೇಲೆ ಸಿಕ್ಕಿರ್ತಕ್ಕಂಥ ನಾಯಕರು ನೀವು. ನಮಗೆ ಬೇಡ ಟಿಕೆಟ್, ನಮಗೆ ಬೇಡ ಚಿಕ್ಕಬಳ್ಳಾಪುರದ ಅಂದಮೇಲೆ ಗೆದ್ದಾದರೂ ಗೆರ್ಲಿ, ಅದು ಹೇಳ್ತಾರಲ್ಲ ಒಂದು ಮಾತು, ಬಂದರೆ ಬರಲಿ ಹೋದರೆ ಹೋಗಲಿ ಅನ್ನೋ ಮಟ್ಟಕ್ಕೆ ನಿಮ್ಗೆ ಟಿಕೆಟ್ ಕೊಟ್ಟು ಹಾಕಿದ್ದು ನಿಮ್ಮ ಅದೃಷ್ಟ, ಗೆದ್ದಿದ್ದರೆ. ಇಲ್ಲಿಗೆ ಈ ಪತ್ರವನ್ನು, ಶಾಸಕರಿಗೆ ಮಂತ್ರಿ ಸ್ಥಾನ ಬೇಕಂತಕ್ಕಂಥ ಒಂದು ಪತ್ರವನ್ನು ಹೈಕಮಾಂಡ್ಗೆ ತಲುಪಿಸಿದ್ದೀನಿ. ಯಾರು ಹೈಕಮಾಂಡು ಅಂತಂದರೆ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಅವರೇ ಅಲ್ವ ಅಧ್ಯಕ್ಷರು, ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥವ್ರು ಯಾರು? ಚಿಕ್ಕಬಳ್ಳಾಪುರದ MLA. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಚಿದಂಬರಂ ಪುತ್ರ ಪಿ ಚಿದಂಬರಂ ಇದ್ದಾರೆ, ಸೆಂಟ್ರಲ್ ಮೊದಲು ದೊಡ್ಡ ನಾಯಕ, ಕಾಂಗ್ರೆಸ್ ನಾಯಕ, ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವ್ರ ಮಗ ಕಾರ್ತಿಕ್ ಚಿದಂಬರಂ ಅಂತ. ಆತ ಹೇಳ್ತಾನೆ ಒಂದ್ಸತಿ ಪೇಪರ್ ಸ್ಟೇಟ್ಮೆಂಟಲ್ಲಿ, ಪತ್ರಿಕೆಯವ್ರು ಕೇಳಿದ್ರೆ, ಮಾಧ್ಯಮದವ್ರು ಹೇಳ್ತಾನೆ, ಯಾರು ನಿಮ್ಗೆ ಹೈಕಮಾಂಡು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲ ಅಂತೆ. ಅವ್ರಿಗೆ, ನಮಗೆ ಹೈಕಮಾಂಡು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರು ಅಧ್ಯಕ್ಷರಷ್ಟೇ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರು, ನಮ್ಗೆ ಹೈಕಮಾಂಡ್ ಅಲ್ಲ. ಹೈಕಮಾಂಡ್ ಯಾರು? ಸೋನಿಯಾ ಗಾಂಧಿ ಅವರು. ಈ ಪ್ರದೀಪ್ ಈಶ್ವರ್ ಅವರು ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಪತ್ರ ಬರೆದಿದ್ದಾರೆ, ಸೋನಿಯಾ ಗಾಂಧಿ ಅವ್ರಿಗೆ ಬರೆದಿಲ್ಲ. ಇನ್ನು ಮಂತ್ರಿ ಮಾಡೋಕ್ಕಾಗುತ್ತಾ? ಖರ್ಗೆ ಅವ್ರ ಕೈಯಲ್ಲಿ ಆಗುತ್ತೆ ಇವ್ರನ್ನ ಮಂತ್ರಿಗಳನ್ನ ಮಾಡೋಕ್ಕೆ. ಹೈಕಮಾಂಡ್ ಅವರಲ್ಲ, ಅವರ ಅಧ್ಯಕ್ಷರಷ್ಟೇ. ಈ ಮಾತನ್ನು
ಯಾರು BJPಯವರು ಅಥವಾ ಆಗದೇ ಇರೋರು ಹೇಳಿದ ಮಾತಲ್ಲ ಇದು. ಅವರದೇ ಪಕ್ಷದ ದೊಡ್ಡ ನಾಯಕರ ಮಗ ಪಿ. ಚಿದಂಬರಂ ಅವ್ರ ಮಗ ಹೇಳಿರ್ತಕ್ಕಂಥ ಮಾತಿದು. ಎಷ್ಟೇ ವರ್ಷ ಹೋದರೂ ಹೈಕಮಾಂಡ್ ಅವರೇ, ಅಧ್ಯಕ್ಷರುಗಳಲ್ಲ. ಇವ್ರು ಬರೆದಿರ್ತಕ್ಕಂಥ ಪತ್ರ ಅಧ್ಯಕ್ಷರಿಗೆ, ಅದಕ್ಕೆ ಇದಕ್ಕೆ ಮಾನ್ಯತೆ ಸಿಕ್ಕಿಲ್ಲ. ಇನ್ನೊಂದು, ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ. ಪರಿಷತ್ತಲ್ಲೂ ಕೂಡ ಒಂದು 15 ಜನನ ನೀವು ಸೆಲೆಕ್ಟ್ ಮಾಡಿ, ಅದರಲ್ಲಿ ಅಂದರೆ ಸಂಘಟನೆಗೆ ತುಂಬ ಅವಕಾಶ ಸಿಗ್ತಕ್ಕಂಥದ್ದು, ಒತ್ತು ಕೊಡ್ತಕ್ಕಂಥದ್ದು, ಸಹಕಾರಿ ಆಗ್ತಕ್ಕಂಥದ್ದು ನಮಗೆ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂಥ ಶಾಸಕರಿಂದ. ಅವರಿಗೆ ನಾವು ಮಂತ್ರಿ ಸ್ಥಾನ ಕೊಟ್ಟರೆ ಪಕ್ಷ ಬಲಗೊಳ್ಳುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಪತ್ರದಲ್ಲಿ. ಜೊತೆಗೆ ಒಂದು ವೇಳೆ ಅವ್ರನ್ನ ನಾವು ಮನಗಂಡಿಲ್ಲ, ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿರ್ತಾರೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತಂದರೆ ಪಕ್ಷ ಸಂಘಟನೆ ದುರ್ಬಲ ಆಗ್ತದೆ ಅಂತಕ್ಕಂಥ ಮಾತನ್ನು ಆ ಪತ್ರದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಯಾರು? ಚಿಕ್ಕಬಳ್ಳಾಪುರದ ಶಾಸಕರು. ಇಷ್ಟೂ ಇವರು ಪತ್ರದಲ್ಲಿ ತಿಳಿಸಿರ್ತಕ್ಕಂಥ ವಿಚಾರ ಇದು. ನಾನು ಇಷ್ಟೊತ್ತು ಹೇಳಿದ್ದು ಯಾರು? ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವರು ಹೈಕಮಾಂಡ್ಗೆ ನಾನು ಪತ್ರದಲ್ಲಿ ಎಲ್ಲನೂ ಬರೆದಿದ್ದೀನಿ, ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಯಾರ್ಯಾರ ಮಂತ್ರಿಗಳನ್ನ ಮಾಡಬೇಕು, ನಮ್ಮ ಹೊಸಬರು 31 ಜನ ಆಗಿರ್ತಕ್ಕಂಥ ಹೊಸ MLAಗಳಲ್ಲೇ ಒಂದು 5 ಜನನ ಮಾಡಿ, ವಿಧಾನ ಪರಿಷತ್ತಲ್ಲಿ ಇಷ್ಟು ಜನ ತಗೊಳ್ಳಿ ಅಂತಕ್ಕಂಥದ್ದನ್ನೆಲ್ಲ ಅವರ ಅಭಿಪ್ರಾಯವನ್ನು ಹೈಕಮಾಂಡ್ ತಿಳಿಸಿದ್ದೀನಿ ಅಂತಕ್ಕಂಥ ಪತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇದು. ಆದರೆ ಇಲ್ಲಿ ಬೇರೆ ಥರ ಕೂಡ ಕಾರಣಗಳಿದೆ. ಪ್ರದೀಪ್ ಈಶ್ವರ್ ಅವ್ರನ್ನ ಗೊತ್ತು, ಸಮುದಾಯವಾರು ಅಂದರೆ ಜಾತಿವಾರು ಮತ್ತು ಪ್ರಾದೇಶಿಕ ಎಲ್ಲ ಸಮಾನಯುತವಾಗಿ ತಗೊಂಡ್ರೆ ಯಾರು ಕೊಡಬೇಕು ಮಂತ್ರಿ ಸ್ಥಾನ ಅಂತ ಇವ್ರು ಕೊಡಬೇಕಾಗಿತ್ತು. ಯಾರು? ಪ್ರದೀಪ್ ಈಶ್ವರ್ ಅವ್ರಿಗೆ. ಇವರಿಗಿಂತ ಸೀನಿಯರ್ಗಳಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರು 3 ಸತಿ ಶಾಸಕರು, ಬಿಡದೆ ಗೆದ್ದಿರ್ತಕ್ಕಂಥವ್ರು, ಸೀನಿಯರ್, ಮೋಸ್ಟ್ ಸೀನಿಯರ್. ಈಗ ಚಿಕ್ಕಬಳ್ಳಾಪುರದಲ್ಲೇ ಸೀನಿಯರ್ ಶಾಸಕರು. ಕೊಡಬೇಕಾದ್ರೆ ಅವ್ರು ಕೊಡಬೇಕಾಗಿತ್ತು ಮಂತ್ರಿ ಸ್ಥಾನ, ಈಗ ಕೊಟ್ಟರು, ಅವ್ರು ಕೊಡಬೇಕೀಗ. ಅದನ್ನು ಬಿಟ್ಟುಬಿಟ್ಟು ಮಧ್ಯದಲ್ಲಿ ಈ BJP ನಾಯಕರನ್ನು ಬೈದಂಗೆ, ನಾನು ಹೈಕಮಾಂಡ್ ನಾಯಕರನ್ನು ಬೈದಂಗೆ, ನನಗೆ ಯಾರು ಲೆಕ್ಕ ಇಲ್ಲ, ನಾನು ವಿಜೇಂದ್ರ ಅವ್ರಿಗೆ ಬೈತೀನಿ, ರಾಜ್ಯಾಧ್ಯಕ್ಷರಿಗೆ, ಇಲ್ಲ ಅಶೋಕ್ ಅವ್ರಿಗೆ ಬೈತೀನಿ, ವಿರೋಧ ಪಕ್ಷದ ನಾಯಕರಿಗೆ, ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಬೈತೀನಿ, CT ರವಿ ಅವ್ರಿಗೆ ಬೈತೀನಿ, ಸುಧಾಕರ್ ಅವ್ರಿಗಂತೂ 24 ಗಂಟೆನೂ ಬೈತಾ ಇರ್ತೀನಿ, ಹಾಗಾಗಿ ನನಗೆ ಮಂತ್ರಿ ಸ್ಥಾನ ಕೊಡಲಿ ಅಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲ ಅದಕ್ಕೆ ಮೆರಿಟ್ ಆಧಾರ ಇದೆಯಲ್ಲ, ಅದರ ಆಧಾರದ ಮೇಲೆ ಕೊಡ್ತಾರೆ. ಕೊಡಬೇಕು. ಒಂದು ವೇಳೆ ಚಿಕ್ಕಬಳ್ಳಾಪುರದಕ್ಕೆ MC ಸುಧಾಕರ್ ಅವ್ರನ್ನ ಬದಲಾವಣೆ ಮಾಡೋ ಮಂತ್ರಿಗಳನ್ನ ಇನ್ನೊಬ್ಬ ಹೊಸಬರು ಕೊಡಬೇಕಂದ್ರೆ ಫಸ್ಟ್ನೇ ಲಿಸ್ಟಲ್ಲಿ ಇರ್ತಕ್ಕಂಥವ್ರೆ ಶಾಸಕ ಸುಬ್ಬಾರೆಡ್ಡಿ ಅವರು, ಅವ್ರನ್ನ ಪರಿಗಣನೆಗೆ ತಗೊಬೇಕಾಗಿತ್ತು. ಈಗ ಇದು ಗೊತ್ತಿದೆ ಪ್ರದೀಪ್ ಈಶ್ವರ್ಗೆ, ಆಗಲ್ಲ ನನಗೆ ಅದು ಅಂತ. ಇವಾಗ ಚೇಂಜ್ ಮಾಡೋಣ, ಇದು ಗೇಂಜ್ ಅಂತ ಗೇರು. ಏನಂದರೆ ಶಾಸಕರು ಸುಬ್ಬಾರೆಡ್ಡಿ ಅವರಿದ್ದಾರೆ, ನಮ್ಗೆ ಅವರಿದ್ದಾರೆ, ಇವರಿದ್ದಾರೆ, ಅವ್ರನ್ನೆಲ್ಲ ಮಾಡಿ ನಾವು ಕೊಡದೇ ಇದ್ರೂ ಪರವಾಗಿಲ್ಲ, ಗೊತ್ತಾಗಿದೆ ಅಂತ ಈಗ ಕೊಡಲ್ಲ ಅಂತ. ಸೊ ಇದೊಂದು ವಿಚಾರ. ಜೊತೆಗೆ ಇಷ್ಟು ಒಂದು ವಿಚಾರ ಆದರೆ, ಈ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಮಾನ್ಯರ ಕಂಗನ್ನಿಗೆ ಗುರಿಯಾಗ್ಬಿಟ್ಟಿದ್ದಾರೆ. ಯಾರು? ಪ್ರದೀಪ್ ಈಶ್ವರ್ ಅವರು. ಯಾಕಂದರೆ ಮೊನ್ನೆ ಸ್ಟೇಜಲ್ಲಿ ನರೇಗಾ ಪ್ರತಿಭಟನೆ ಮಾಡಿದಾಗ ಈ ಸ್ಟಾರ್ಟಿಂಗ್ ಅದಕ್ಕೆ ಈ ಮಾತು ಮನೇನ ಕಡಿಸ್ತು, ತೂತು ಒಲೆನ ಕಡಿಸ್ತು ಅಂತಲ್ಲ, ಮಾತು ಕಂಟ್ರೋಲ್ ಇರಬೇಕು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು? ಮುಖ್ಯಮಂತ್ರಿಗಳನ್ನ ಹೊಗಳ್ಬಿಡ್ತಾರೆ ಬೇಜಾನ್. ದೀನ ದಲಿತರ ನಾಯಕ, ಹಾಗೆ ಹೀಗೆ, ಬಲಾಢ್ಯ ನಾಯಕ, ಅಹಿಂದ ನಾಯಕ, ಸುಪ್ರೀಂ ಎಲ್ಲ ಹೊಗಳ್ಬಿಡ್ತಾರೆ. ಇನ್ನು ಬೇರೆ ಹೊಗಳ್ಲಿಕ್ಕೆ ಏನಿಲ್ಲ ಇವರಿಗೆ. ಇನ್ನು DK ಶಿವಕುಮಾರ್ ಹೆಂಗೆ ಹೊಗಳ್ತೀಯಾ? ಇರ್ತಕ್ಕಂಥ ಎಲ್ಲ ಪದಗಳು ಮುಖ್ಯಮಂತ್ರಿಗಳು ಉಪಯೋಗಿಸ್ಬಿಟ್ರೆ ಉಪಮುಖ್ಯಮಂತ್ರಿಗಳಿಗೆ ಯಾವ ಪದ ಬಳಸ್ತೀರಿ ನೀವು? ಆಗಲ್ಲ ಇವ್ರ ಕೈಯಲ್ಲಿ. ಆವಾಗ ಈ ಹೊಗಳಿದ್ದೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಮೈ ಪರಿಚಿದಂಗಿತ್ತು ಉಪಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಸಿದ್ದರಾಮಯ್ಯ ಸಾರು ಒಂದು ವೇಳೆ ಒಪ್ಕೊಂಡ್ರು ಕೂಡ ಮಾಡೋಣ ಹೊಸಬರನ್ನ ಏನಾರು, ಅದು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅಂತಕ್ಕಂಥ ತಗೊಳ್ಳೋಣ ಅಂತಂದ್ರೆ DK ಸಾಹೇಬ್ರು ಒಪ್ಪಲ್ಲ. ನೋಡಿ ಹೆಂಗಿದೆ ಕತೆ. ಅದಕ್ಕೆ ಮಾತು ಇಡ್ತಾ ಇರಬೇಕು, ಏನು ಹೆಂಗಿದ್ರೆ ಹೆಂಗೆ ತಗೊಳ್ಳೋದಲ್ಲ. ಆಮೇಲೆ ಈ ಮಂತ್ರಿ ಸ್ಥಾನದ ಬಗ್ಗೆ ವಿಚಾರಣೆ ಮಾಡಿದಾಗ ಒಂದೇ ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ. ಏನಂದರೆ, ಈ ತೆಲುಗಲ್ಲಿ ಒಂದು ಡೈಲಾಗ್ ಇದೆ, ಮೊದಟದಾನಿಕೆ ಮೊಗಳೇಡು, ಕಡದಾನಿಗೆ ಕಲ್ಯಾಣಮು ಅಂತ. ಮೊದಲನೇ ಒಳಗೆ ಗಂಡ ಸಿಗ್ತಾ ಇಲ್ಲ, ಕೊನೆ ಒಳಗೆ ಗಂಡ ಬೇಕು ಅಂದರೆ ಯಾವ ಥರ ತರೋದು ಅಂದರೆ, ಇಲ್ಲೇ 3 ಸತಿ ದೊಡ್ಡ ದೊಡ್ಡ ಸೀನಿಯರ್ ಲಿಸ್ಟಲ್ಲಿದ್ದು MLA ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ, ಅಥವಾ ಅವ್ರನ್ನ ಕೊಡ್ತಿರೋ ಇಲ್ಲ ಈಗಲೂ ಗೊತ್ತಾಗ್ತಾ ಇಲ್ಲ. ಈಗೇನಾದರೂ ಈಗ ಅದಾವುದೋ ಕೇಸ್ ಆಗಿದೆಯಲ್ಲ,
ಈ ಮುನ್ರಾಜ್ ಅವ್ರದ್ದು. ಅದನ್ನೇನಾರು ಮುಂದೆ ಇಟ್ಕೊಂಡು ಈಗಲೂ ಮಂತ್ರಿ ಸ್ಥಾನ ಮುಂದಕ್ಕೆ ದೊಬ್ಬುತ್ತೀರೋ ಏನೋ ಗೊತ್ತಿಲ್ಲ. ಕೊಡಂಗಿದ್ರೆ ಅವ್ರಿಗೆ ಕೊಡಿ. ಈಗ ಇಂಥ ಪ್ರದೀಪ್ ಈಶ್ವರ್ ಇವ್ರಿಗೆ ಅವಕಾಶ ಇದೆ. ಅದರಲ್ಲೂ ಇವರು ಇನ್ನೂ ತುಂಬ ಮಾಡಬೇಕಾಗಿದೆ ರಾಜಕೀಯದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.